ಎಲ್ಲರಿಗೂ ನಮಸ್ಕಾರ. ಇಂದಿನ ಈ ವಿಡಿಯೋನಲ್ಲಿ SCP 4th Sem BCom ಕನ್ನಡ ಪಠ್ಯಪುಸ್ತಕದಲ್ಲಿ ಇಡಲಾಗಿರುವಂತಹ ಜಾತಿ ಎಂಬ ಸೂತಕ ಈ ಪಾಠವನ್ನು ಬರೆದಿರೋರು ಚಿದಾನಂದ ಸಾಲಿ. ಈ ಪಾಠದ ಸಾರಾಂಶವನ್ನು ಸರಳವಾಗಿ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಜಾತಿ ಎಂಬ ಸೂತಕ ಅನ್ನೋ ಲೇಖನದಲ್ಲಿ ಲೇಖಕರು ಭಾರತೀಯ ಸಮಾಜದಲ್ಲಿ ಇಂದಿಗೂ ಕೂಡ ಬೇರೂರಿರುವಂತಹ ಜಾತಿ ವ್ಯವಸ್ಥೆಯ ದುಷ್ಪರಿಣಾಮಗಳನ್ನು ವಿವರಿಸಿದ್ದಾರೆ. ಜಾತಿ ಕಾರಣದಿಂದಾಗಿಯೇ ಜನರು ಹೇಗೆ ವಿಭಜನೆಗೆ ಒಳಗಾಗ್ತಿದ್ದಾರೆ ಹಾಗೂ ಮಾನವೀಯ ಮೌಲ್ಯಗಳು ಹೇಗೆ ಹಾಳಾಗ್ತಾ ಇದೆ ಅನ್ನೋದನ್ನು ಉದಾಹರಣೆಗಳ ಮೂಲಕ ತಿಳಿಸಿದ್ದಾರೆ. ಚಿದಾನಂದ ಸಾಲಿ ಅವರು ಲೇಖನದ ಆರಂಭದಲ್ಲಿ ಲೇಖಕರಾಗಿರುವಂತಹ P. ಲಂಕೇಶ್ ಅವರ ಮುಟ್ಟಿಸಿಕೊಂಡವನು ಅನ್ನೋ ಕಥೆಯನ್ನು ಉಲ್ಲೇಖಿಸ್ತಾರೆ. ಈ ಕಥೆಯಲ್ಲಿ ಬಸಲಿಂಗು ಅನ್ನೋ ರೈತ ತನ್ನ ಕಣ್ಣಿನ ಚಿಕಿತ್ಸೆಗೋಸ್ಕರ ದಲಿತ ವೈದ್ಯರಾಗಿರುವಂತಹ ಡಾಕ್ಟರ್ ತಿಮ್ಮಪ್ಪ ಅವರ ಬಳಿ ಹೋಗಿರ್ತಾನೆ. ವೈದ್ಯರು ಅಂದರೆ ಡಾಕ್ಟರ್ ಯಶಸ್ವಿಯಾಗಿ ಶಸ್ತ್ರಚಿಕಿತ್ಸೆ ಮಾಡಿ ತಲೆ ಸ್ನಾನ ಮಾಡಬಾರ್ದು ಕೆಲವು ದಿನಗಳು ಅಂತ ಸಲಹೆ ನೀಡಿರ್ತಾರೆ. ಆದರೆ ವೈದ್ಯರು ದಲಿತರು ಅಂದರೆ ಕೆಳಜಾತಿಯವರು. ಈ ವಿಷಯ ತಿಳಿದಂತಹ ಬಸಲಿಂಗು ಹೆಂಡತಿ ಜಾತಿ ಹೆಸರಿನಲ್ಲಿ ಅವನಿಗೆ ಬಿಸಿ ನೀರಿನಿಂದ ತಲೆ ಸ್ನಾನ ಮಾಡಿಸ್ತಾಳೆ. ಇದರಿಂದ ಅವನ ಕಣ್ಣಿನ ಸಮಸ್ಯೆ ಮತ್ತಷ್ಟು ಹೆಚ್ಚಾಗ್ಬಿಡುತ್ತೆ. ಈ ಘಟನೆ ಮೂಲಕ ಜಾತಿ ಅನ್ನೋ ಮೂಢನಂಬಿಕೆ ಜನರ ಬದುಕನ್ನು ಹೇಗೆ ಹಾಳು ಮಾಡ್ತಾ ಇದೆ ಅನ್ನೋದನ್ನು ಲೇಖಕರು ತಿಳಿಸ್ತಾರೆ. ಲೇಖಕರ ಪ್ರಕಾರ ಜಾತಿ ಅನ್ನೋ ಒಂದು ವಿಷಯ ಹೊರಗಡೆ ಸಮಾಜದಲ್ಲಿ ಸಣ್ಣ ಸಮಸ್ಯೆ ರೀತಿ ಕಂಡರೂ ಕೂಡ ಸಮಾಜದ ಎಲ್ಲ ಕ್ಷೇತ್ರಗಳ ಮೇಲೂ ಕೂಡ ಅದರ ಪ್ರಭಾವ ತುಂಬಾ ಇದೆ. ಆಹಾರ, ಉಡುಪು, ಭಾಷೆ, ಮದುವೆ, ಉದ್ಯೋಗ ಅಷ್ಟೇ ಯಾಕೆ ಸಾಮಾಜಿಕ ಸಂಬಂಧಗಳು ಹೀಗೆ ಎಲ್ಲದರ ಮೇಲೂ ಕೂಡ ಜಾತಿ ಪ್ರಭಾವ ಕಂಡುಬರುತ್ತೆ. ಯಾರೂ ತಮ್ಮ ಜಾತಿಯನ್ನು ಆಯ್ಕೆ ಮಾಡಿಕೊಂಡು ಹುಟ್ಟೋದಿಲ್ಲ. ಆದರೂ ಕೂಡ ಸಮಾಜದಲ್ಲಿ ಕೆಲವರು ತಾವು ಮೇಲ್ಜಾತಿಯವರು ಅಂತ ಹೆಮ್ಮೆ ಪಡ್ತಾರೆ ಮತ್ತು ಕೆಲವರು ಕೆಳಜಾತಿಯವರು ಅನ್ನೋ ಕೀಳರಿಮೆ ಅನುಭವಿಸ್ತಾ ಇದ್ದಾರೆ. ಈ ಎರಡೂ ಭಾವನೆಗಳು ಕೂಡ ಅರ್ಥಹೀನ ಅಂತ ಲೇಖಕರು ಹೇಳಿದ್ದಾರೆ. ನಟರಾಜ್ ಹುಳಿಯಾರ್ ಅವರ ಬಸಲಿಂಗಪ್ಪ ಮತ್ತು ಡೇವಿಡ್ ಸಾಹೇಬರು ಅನ್ನೋ ಕಥೆಯನ್ನು ಉಲ್ಲೇಖಿಸಿ ಜಾತಿ ಕಾರಣದಿಂದ ದಲಿತರು ಅನುಭವಿಸ್ತಿರೋ ನೋವು ಇಂದಿಗೂ ಕೂಡ ಮುಂದುವರೆದಿದೆ ಅಂತ ಲೇಖಕರು ಹೇಳ್ತಾರೆ. ಹಳೆ ತಲೆಮಾರಿನವರು ಅನುಭವಿಸಿದ ಜಾತಿ ತಾರತಮ್ಯ ಇಂದಿನ ಮಕ್ಕಳಿಗೂ ಕೂಡ ವರ್ಗ ಆಗಿದೆ. ಇದರಿಂದ ಸಮಾಜದ ಅಭಿವೃದ್ಧಿಗೆ ದೊಡ್ಡ ಪೆಟ್ಟು ಬೀಳ್ತಾ ಇದೆ. ಭಾರತೀಯ ಸಮಾಜದಲ್ಲಿ ಕೇವಲ ಆರ್ಥಿಕ ಅಸಮಾನತೆ ಮಾತ್ರ ಅಲ್ಲ, ಧರ್ಮ, ಪ್ರದೇಶ ಮತ್ತು ಜಾತಿ ಆಧಾರಿತ ಅಸಮಾನತೆಗಳು ಕೂಡ ಇವೆ. ಜಾತಿ ವ್ಯವಸ್ಥೆ ಸಮಾಜವನ್ನು ಅನೇಕ ತುಂಡುಗಳಾಗಿ ವಿಭಜಿಸಿಬಿಟ್ಟಿದೆ. ಮನೆ ಬಾಡಿಗೆ ಪಡೆಯೋದ್ರಿಂದ ಹಿಡಿದು ಮದುವೆ, ಉದ್ಯೋಗ, ಬಡ್ತಿ ಹಾಗೂ ಸಾಮಾಜಿಕ ಗೌರವದವರೆಗೆ ಕೂಡ ಜಾತಿಯ ಪ್ರಭಾವ ಇದೆ ಅಂತ ಲೇಖಕರು ತಮ್ಮ ಪಾಠದ ಮೂಲಕ ವಿವರಿಸ್ತಾರೆ. ಕೇವಲ ಮೇಲ್ನೋಟಕ್ಕೆ ಜಾತಿ ಮಾತ್ರ ಅಲ್ಲ, ಅದರೊಳಗಡೆ ಅನೇಕ ಉಪಜಾತಿಗಳು ಮತ್ತು ಅದರಲ್ಲೂ ಕೂಡ ತಾರತಮ್ಯಗಳಿವೆ. ಬ್ರಾಹ್ಮಣ, ಲಿಂಗಾಯತ, ಹಿಂದುಳಿದ ವರ್ಗ, ದಲಿತರು ಅನ್ನೋ ವಿಭಜನೆಯ ಜೊತೆಗೆ ಅವುಗಳೊಳಗೂ ಕೂಡ ಅನೇಕ ಉಪವಿಭಾಗಗಳಿವೆ. ಮಹಿಳೆಯರು ಎಲ್ಲ ಜಾತಿಗಳಲ್ಲಿಯೂ ಕೂಡ ಹೆಚ್ಚಿನ ಶೋಷಣೆಗೆ ಒಳಗಾಗಿರೋದನ್ನು ಲೇಖಕರು ಸೂಚಿಸ್ತಾರೆ. ಇಂದು ಹಣವು ಒಂದು ರೀತಿಯ ಹೊಸ ಜಾತಿಯಾಗಿ ಪರಿಣಮಿಸಿಬಿಟ್ಟಿದೆ. ಹಣವಿದ್ದರೆ ಜನರು ಗೌರವ ಪಡೀತಾರೆ. ಹಣದ ಆಧಾರದ ಮೇಲೆ ವ್ಯಕ್ತಿಯ ಮೌಲ್ಯವನ್ನು ಅಳೆಯಲಾಗುತ್ತೆ. ಈ ರೀತಿಯ ಒಂದು ಪ್ರವೃತ್ತಿ ಕೂಡ ತುಂಬ ಹೆಚ್ಚಾಗ್ಬಿಟ್ಟಿದೆ. ಆದರೂ ಜಾತಿಯ ಪ್ರಭಾವ ಸಂಪೂರ್ಣವಾಗಿ ಕಡಿಮೆ ಆಗಿಲ್ಲ. ನಮ್ಮ ಇಂದಿನ ಸಮಾಜದಲ್ಲಿ ಶಿಕ್ಷಣ ಮತ್ತು ಆರ್ಥಿಕ ಪ್ರಗತಿ ಹೆಚ್ಚಾಗಿದ್ದರೂ ಕೂಡ ಜಾತಿಯ ಹಿಡಿತ ಇನ್ನೂ ಬಲವಾಗೇ ಇದೆ ಅಂತ ಲೇಖಕರು ತುಂಬ ವಿಷಾದ ವ್ಯಕ್ತಪಡಿಸ್ತಾರೆ. ಕೆಲವು ಜಾತಿ ಸಂಘಟನೆಗಳು ತಮ್ಮ ಸಮುದಾಯದ ಬಡವರಿಗೆ ಮತ್ತು ಸಂಕಷ್ಟದಲ್ಲಿರೋರಿಗೆ ಸಹಾಯ ಮಾಡ್ತಿರೋದ್ರಿಂದ ಒಳ್ಳೆಯ ಸಂಗತಿ. ಆದರೆ ಅದೇ ಶಕ್ತಿ ಇತರ ಸಮುದಾಯಗಳ ವಿರುದ್ಧ ಬಳಸ್ಕೊಳ್ತಾ ಇದ್ರೆ ಸಮಾಜದಲ್ಲಿ ದ್ವೇಷ ಮತ್ತು ಕಲಹ ಇನ್ನೂ ಹೆಚ್ಚಾಗುತ್ತೆ. ಆದ್ದರಿಂದ ಎಲ್ಲ ಸಮುದಾಯಗಳು ಕೂಡ ವಿವೇಕ ಮತ್ತು ಸಹಿಷ್ಣುತೆಯನ್ನು ಬೆಳೆಸ್ಕೊಳ್ಬೇಕು ಅಂತ ಲೇಖಕರು ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಸಲಹೆ ನೀಡ್ತಾರೆ. ಜಾತಿ ಭೇದವನ್ನು ನಿವಾರಿಸೋದಕ್ಕೆ ಅನೇಕ ಯುವಕರು ಅಂತರ್ಜಾತಿ ವಿವಾಹಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಬಸವಣ್ಣ, ಕನಕದಾಸ, ಸರ್ವಜ್ಞ ಮುಂತಾದ ಮಹನೀಯರು ಜಾತಿ ಭೇದದ ವಿರುದ್ಧ ಹೋರಾಡಿದ್ರು. ಆದರೂ ಇಂದಿಗೂ ಕೂಡ ಜನರು ಅವರನ್ನೇ ಜಾತಿಯ ಆಧಾರದ ಮೇಲೆ ವಿಭಜಿಸಿಬಿಟ್ಟಿದ್ದಾರೆ. ಇದೊಂದು ದುರಂತಕರವಾದಂತಹ ಘಟನೆ. ನೋಡಿ, ಯಾರು ಜಾತಿ ಭೇದ ಭಾವ ಮಾಡಬಾರ್ದು ಅಂತ ಹೋರಾಟ ಮಾಡಿದ್ರೋ, ತಮ್ಮ ಜೀವನವನ್ನೇ ಪಣವಾಗಿಟ್ರೋ
ಮಹನೀಯರನ್ನು ಅವರ ಹೆಸರಿನಲ್ಲೇ ಬೇರೆ ಬೇರೆ ಜಾತಿಯಾಗಿ ಡಿವೈಡ್ ಮಾಡಿ ಅವರು ನಮ್ಮ ಜಾತಿಯ ಶ್ರೇಷ್ಠ ವ್ಯಕ್ತಿ ಅಂತ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರ ಒಂದು ಹೆಸರನ್ನು ಜಾತಿಗೆ ಇಟ್ಕೊಂಡು. ಇತ್ತೀಚಿನ ದಿನಗಳಲ್ಲಿ ಜನರು ಪರಸ್ಪರ ಜಾತಿಯನ್ನು ತಿಳಿದುಕೊಳ್ಳೋದಕ್ಕೆ ಹೆಸರು, ಉಪನಾಮ, ಆಹಾರ ಪದ್ಧತಿ ಮುಂತಾದವುಗಳನ್ನ ವಿಚಾರಿಸ್ತಾರೆ. ಇದು ಸಮಾಜದಲ್ಲಿ ಇನ್ನೂ ಜಾತಿಯ ಪ್ರಭಾವ ಕಡಿಮೆ ಆಗಿಲ್ಲ ಅನ್ನೋದನ್ನು ತೋರಿಸುತ್ತೆ. ಕೆಲವರು ತಮ್ಮ ಜಾತಿಯನ್ನು ಮರೆಮಾಚೋದಕ್ಕೆ ಹೆಸರನ್ನೇ ಬದಲಾಯಿಸ್ಕೊಳ್ತಾರೆ. ಇನ್ನು ಕೆಲವರು ತಮ್ಮ ಜಾತಿಯನ್ನು ಹೆಮ್ಮೆಯಿಂದ ಹೇಳಿಕೊಂಡು ಆತ್ಮವಿಶ್ವಾಸದಿಂದ ಬದುಕ್ತಾ ಇದ್ದಾರೆ. ಲೇಖಕರು ಈ ಜಾತಿ ಅನ್ನೋ ಪಿಡುಗನ್ನು ದೂರ ಮಾಡೋದಕ್ಕೆ ಶಿಕ್ಷಕರು ಮತ್ತು ಮಹಿಳೆಯರ ಪಾತ್ರವನ್ನು ವಿಶೇಷವಾಗಿ ಒತ್ತಿ ಹೇಳ್ತಾರೆ. ಮಕ್ಕಳಲ್ಲಿ ಜಾತಿ ಭೇದದ ಮನೋಭಾವ ಮೂಡದಂತೆ ಶಿಕ್ಷಕರು ಜಾಗರೂಕರಾಗಿರಬೇಕು. ಮಹಿಳೆಯರು ಸಹ ಜಾತಿ ತಾರತಮ್ಯವನ್ನು ವಿರೋಧಿಸಿ ಸಮಾನತೆಯ ಮನೋಭಾವವನ್ನು ಬೆಳೆಸಬೇಕು. ಕೊನೆಯಲ್ಲಿ ಲೇಖಕರು ಮತ್ತೆ ಬಸಲಿಂಗುವಿನ ಕತೆಗೆ ಮರಳ್ತಾರೆ. ತನ್ನ ತಪ್ಪನ್ನು ಅರಿತ ಬಸಲಿಂಗು ಮತ್ತೊಮ್ಮೆ ವೈದ್ಯರಾಗಿರುವಂತಹ ಡಾಕ್ಟರ್ ತಿಮ್ಮಪ್ಪ ಅವರ ಬಳಿ ಹೋಗಿ ಚಿಕಿತ್ಸೆ ಪಡಿಸ್ಕೊಳ್ತಾನೆ. ಅದೇ ರೀತಿ ಭಾರತೀಯ ಸಮಾಜ ಕೂಡ ತನ್ನ ಜಾತಿ ಅಹಂಕಾರವನ್ನು ಬಿಟ್ಟು ಮಾನವೀಯತೆ ಮತ್ತು ಸಮಾನತೆಯ ಮಾರ್ಗವನ್ನು ಅನುಸರಿಸಬೇಕು ಅಂತ ಲೇಖಕರು ಎಲ್ಲರಿಗೂ ಒಂದು ಸೂಚನೆಯನ್ನು ನೀಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಪಾಠದ ಸಂದೇಶವನ್ನು ಹೇಳೋದಾದರೆ, ಜಾತಿ ಅನ್ನೋ ಪದ ಮಾನವನಿಂದಲೇ ದೂರ ಮಾಡೋ ಒಂದು ಸಾಮಾಜಿಕ ರೋಗ ಆಗಿದೆ. ಜನ್ಮದ ಆಧಾರದ ಮೇಲೆ ಯಾರೂ ಕೂಡ ಶ್ರೇಷ್ಠರೂ ಅಲ್ಲ, ಕನಿಷ್ಠರೂ ಅಲ್ಲ. ಮಾನವೀಯತೆ, ಸಮಾನತೆ ಮತ್ತು ಸಹೋದರತ್ವವನ್ನು ಬೆಳೆಸಿದಾಗ ಮಾತ್ರ ಸಮಾಜದಲ್ಲಿ ನಿಜವಾದ ಒಂದು ಅಭಿವೃದ್ಧಿ ಮತ್ತು ಶಾಂತಿ ಸ್ಥಾಪಿಸುವುದಕ್ಕೆ ಸಾಧ್ಯ. ಇದು ಲೇಖಕರ ಸಂದೇಶವಾಗಿದೆ.